ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಡೆಲ್ಟಾ ಪ್ಲಸ್ನ ಅಬ್ಬರ. ಮೂರನೇ ಅಲೆ ಮುನ್ನವೇ ಈ ರೂಪಾಂತರಿ ಕಾಡ್ತಾ ಇದೆ. ಅನ್ಲಾಕ್ನಿಂದ ಮತ್ತೆ ಸೋಂಕು ಹೆಚ್ಚಾಗುವಂತ ಭೀತಿ ಇದೀಗ ಎದುರಾಗಿದೆ. ಎರಡನೇ ಅಲೆಯಲ್ಲಿ ಕೇಸಸ್ ಕಡಿಮೆಯಾಗ್ತಿದೆ, ಪಾಸಿಟಿವಿಟಿ ದರ ಕಡಿಮೆಯಾಗ್ತಿದೆ ಅಂತ ನಿಟ್ಟಿಸಲು ಬಿಡೋ ಹಾಗೆ ಇಲ್ಲ. ಯಾಕಂದ್ರೆ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ನ ಕಾಟ ಇದೀಗ ಮಿತಿಮೀರಿ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಇದು ನೋಡ್ತಾ ಇದ್ದಂತೆ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಮೂರನೇ ಅಲೆಯ ಭೀತಿ ಬೇರೆ. ಯಾಕಂದ್ರೆ ಈಗಲಿಂದ ಅದಕ್ಕೆ ತಯಾರಿಗಳು ಬೇಕೇ ಬೇಕು ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದು. ಮೊನ್ನೆ ಕೂಡ ಸರ್ಕಾರಕ್ಕೆ ಒಂದಿಷ್ಟು ಸಲಹೆ ಕೊಡುವಂತ ಟೈಮ್ನಲ್ಲಿ, ಶಿಫಾರಸುಗಳನ್ನ ಮಾಡುವಂತ ಟೈಮ್ನಲ್ಲಿ ನಿರ್ಲಕ್ಷ್ಯ ಮಾಡಂಗೇ ಇಲ್ಲ ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಅನ್ಲಾಕ್ ಆದ್ರೆ ಜನ ರೂಲ್ಸ್ ಗಳನ್ನ ಪಾಲನೆ ಮಾಡ್ತಾರ? ಹಾಗಾದ್ರೆ ಮತ್ತೆ ಜನ ಮೈ ಮರೆತರೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಇನ್ನು ಮೂರನೇ ಅಲೆಯಲ್ಲಿ ಆಲ್ರೆಡಿ ಈಗ ಎಚ್ಚರಿಕೆ ಕೊಟ್ಟಿರೋದು ಮಕ್ಕಳಿಗೆ ಇದು ಟಾರ್ಗೆಟ್ ಮಾಡಬಹುದು ಅಂತ. ಯಾಕಂದ್ರೆ ದೊಡ್ಡವ್ರಿಗೆಲ್ಲ ಆ ಟೈಮ್ನಲ್ಲಿ ವ್ಯಾಕ್ಸಿನೇಷನ್ ಆಗಿರುತ್ತೆ. ಮಕ್ಕಳಲ್ಲಿ ಲಸಿಕೆಯನ್ನು ಅಂದ್ರೆ ಇನ್ನೂ ಕೂಡ ಟ್ರಯಲ್ ಹಂತದಲ್ಲಿ ಇದೆ, ಕ್ಲಿನಿಕಲ್ ಟ್ರಯಲ್ ಆಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಮಕ್ಕಳಿಗೆ ಲಸಿಕೆ ಹಾಕೋದಕ್ಕೆ ಆರಂಭನೆ ಮಾಡದೇ ಇರೋದ್ರಿಂದ ಲಸಿಕೆ ಹಾಕಿಸ್ದೆ ಉಳಿಯುವಂತ ವರ್ಗ ಅಂದ್ರೆ ಅದು ಮಕ್ಕಳು. ಹಾಗಾಗಿ ಮಕ್ಕಳನ್ನ ಕಾಡಬಹುದು ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿರೋದು. ಈಗ ಆಲ್ರೆಡಿ ನೋಡಿ ಡೆಲ್ಟಾ ಪ್ಲಸ್ ಜಾಸ್ತಿ ಆಗ್ತಿದೆ. ಈ ಕಡೆ ನೋಡಿದ್ರೆ ಕೇರಳದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ, ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಗಡಿಗಳಲ್ಲಿ ಅಲರ್ಟ್ ಆಗಿರಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳುತ್ತೆ. ಆದ್ರೆ ಅಲ್ಲಿನ ಸಿಬ್ಬಂದಿ ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಜನನೂ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು ಅಷ್ಟೇ, ಕೆಲವೊಂದು ಕಡೆ ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾರೆ. ಇಬ್ಬಿಬ್ರನ್ನ ಹಾಕಿರ್ತಾರೆ. ಎಷ್ಟು ಅಂತ ಅವ್ರ ಕೆಲಸ ಮಾಡಕ್ ಸಾಧ್ಯ? ಎಷ್ಟು ಅಂತ ಅಲ್ಲಿ ಟೆಸ್ಟ್ ಮಾಡೋದಿರ್ಬೋದು, ತಪಾಸಣೆ ಮಾಡೋದಿರ್ಬೋದು, ಇದೆಲ್ಲ ಅಸಾಧ್ಯವಾದ ಮಾತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಈ ಡೆಲ್ಟಾ ಪ್ಲಸ್ ಆತಂಕ ಇರ್ಬೋದು, ಮೂರನೇ ಅಲೆ ಎಚ್ಚರಿಕೆ, ಅದರ ಜೊತೆಯಲ್ಲಿ ಕಂಪ್ಲೀಟ್ ಆಗಿ ಅನ್ಲಾಕ್ ಆದ್ರೆ ಸಮಸ್ಯೆಗಳು ಏನೇನಾಗಬಹುದು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಆಂಜಿನಪ್ಪ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಡಾಕ್ಟರ್, ಈಗ ಒಂದ್ ಕಡೆ ಡೆಲ್ಟಾ ಪ್ಲಸ್ ನ ಆತಂಕ, ಮತ್ತೊಂದ್ ಕಡೆ ಇನ್ನೇನ್ ಜುಲೈ 5ರಿಂದ ಮಾಲ್ಗಳು ಓಪನ್ ಆಯ್ತು, ಧಾರ್ಮಿಕ ಕೇಂದ್ರಗಳು ಓಪನ್ ಆಯ್ತು, ಥಿಯೇಟರ್ಗಳಿಗೆ ಪರ್ಮಿಷನ್ ಸಿಕ್ತು ಅಂದ್ರೆ ಎಲ್ಲವೂ ಮುಕ್ತ ತರನೇ ಆಗ್ಬಿಡುತ್ತೆ. ಈ ಹಂತದಲ್ಲಿ ಮೂರನೇ ಅಲೆ ಬರೋಕ್ಕೂ ಮುಂಚೆ ಯಾವ ತರ ಎಚ್ಚರಿಕೆ ಅಗತ್ಯ ಅಂತೀರಾ? ಇದಾಗ್ಲೇ ನಮ್ಮ ಎಲ್ರಿಗೂ ಅನುಭವ ಆಗಿದೆ. ಎರಡನೇ ಹಂತ ಹೆಂಗೆ ನಮ್ಗೆ ಹೊಡೆತ ಕೊಡ್ತು ಅಂತ ನೋಡಿ. ಜನಗಳಿಗೆ ಇದು ಸ್ಪಷ್ಟ ನಿದರ್ಶನ. ಈ 3 SMS ಗಳನ್ನ ಪದೇ ಪದೇ ನೀವು ಹೇಳ್ತೀವಿ, ನಾವು ಹೇಳ್ತೀವಿ. ಜನ ಅದ್ಯಾಕೋ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಎರಡನೇ ಅಲೆ ಆದ್ಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತಗೋತಾರೆ. ಯಾಕಂದ್ರೆ ಯಂಗ್ಸ್ಟರ್ಸ್ ಎಲ್ಲ ಸತ್ತೋಗ್ಬಿಟ್ರು. ಈ ನಾಳೆ ಮದ್ವೆ ಆಗ್ಬೇಕಾಗಿರೋನು, ಇವತ್ ಮದ್ವೆ ಆಗಿರೋನು, ಕೋಟಿ ನಿರ್ದೇಶಕರು, ಇಂಥವ್ರೆಲ್ಲ ಸತ್ತಾಗ ಜನಗಳಿಗೆ ಒಂಚೂರು ಭಯ ಬರುತ್ತೆ, ಹೆದರಿಕೆ ಬರುತ್ತೆ ಅನ್ಕೊಂಡು ಬಂದಿಲ್ಲಮ್ಮ. ಇವತ್ತು ನೋಡಿ ಆಲ್ರೆಡಿ ಲಾಕ್ ಡೌನ್ ತೆಗೆದಿದೆ. ಈಗ ಆಲ್ರೆಡಿ ಮತ್ತೆ ಮದುವೆ ಮನೆಗೆ ನೀವು ಹೋಗಿ ಸುಮ್ನೆ ನಾಮಕಾವತ್ತೆ 50 ಅನ್ನೋದಷ್ಟೇ 500 ಜನ ಇರ್ತಾರೆ. ಎಲ್ಲಿ ಜನಗಳು ತಮ್ಮ ಜವಾಬ್ದಾರಿಯನ್ನ ಅರಿತು ಬಿಹೇವ್ ಮಾಡಲ್ವಲ್ಲ, ಇದಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ಬೇಕಮ್ಮ. ಇದು ನಾನ್ ಬಹಳ ಸಾರಿ ಹೇಳ್ದೆ, ಇದರ ಜೊತೆಯಲ್ಲಿ ಜೀವನ ಮಾಡೋದ್ ಕಲಿಯೋಣ, ಬದುಕೋದ್ ಕಲಿಯೋಣ. ಅಂದ್ರೆ ಅರ್ಥ ಮೂರನ್ನು ಫಾಲೋ ಮಾಡ್ಕೊಂಡು ಜೀವನ. ಯಾಕಂದ್ರೆ ಲಾಕ್ ಡೌನು, ಸೀಲ್ ಡೌನು ಎಷ್ಟ್ ದಿನ ಅಂತ ಮಾಡ್ಲಿಕ್ಕಾಗುತ್ತೆ? ಶಾಲೆಗಳನ್ನ ಎಷ್ಟು ದಿನ ಮುಚ್ಚಲಿಕ್ಕಾಗುತ್ತೆ? ಅದನ್ನ ದಯವಿಟ್ಟು ಪ್ರತಿಯೊಬ್ಬರ ಜವಾಬ್ದಾರಿ. ಯಾವುದೇ ಸರ್ಕಾರವನ್ನು ಬ್ಲೇಮ್ ಮಾಡ್ತೀರಾ. ಇದು ಅನ್ಫಾರ್ಚುನೇಟ್ 2-3 ಅನುಭವ ಆಗಿದೆ ಇವತ್ತು ನಮ್ಗೆ. ಎರಡನೇ ಅಲೆ ಬಂದು ಮೂರನೇ ಅಲೆ ಒಳಗೆ ಅದ್ರೊಳಗಾಗಿ ಮಕ್ಕಳಿಗೆ ಅಫೆಕ್ಟ್ ಆಗುತ್ತೆ ಅಂದಾಗ ಕೂಡ ನಾನ್ ಬಹಳ ಸಾರಿ ಹೇಳಿದೆ ನೋಡಿ, ಮಕ್ಕಳನ್ನ ವೈರಸ್ ನಿಮ್ ಮನೆಗೆ ಹುಡುಕೋ ಬರಲ್ಲ. ನಿಮ್ದೇ ಜನ ಹೊರಗಡೆ ಹೋಗಿ ವೈರಸ್ ತಂದು ನಿಮ್ ಮಕ್ಳಿಗೆ ಕೊಡ್ತಾರೆ. ಅದಕ್ಕೆ ಪ್ರತಿ ತಾಯಿಗೂ ನಾನು ಹೇಳ್ದೆ, ಅಮ್ಮ ನೀವ್ ವ್ಯಾಕ್ಸಿನೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೆ ನಾಳೆ ನಿಮ್ ಮಕ್ಕಳನ್ನ ICUಗೆ ಅಡ್ಮಿಟ್ ಮಾಡಿದ್ರೆ ನೀವು ನೋಡ್ಕೋಬೇಕು. ಎರಡನೇದು, ನಿಮ್ಮ ಮನೆಯ ನಿಮ್ಮ ಯಜಮಾನರಾಗ್ಲಿ, ಅಣ್ಣತಮ್ಮದಿರಾಗ್ಲಿ, ಮೈದನರಾಗ್ಲಿ, ಅವ್ರ ಹೊರಗಡೆ ಹೋಗಿ ಎಲ್ಲೋ ಒಂದ್ ಕಡೆ ಪೊಲಿಟಿಕಲ್ ಲಾಬಿನೋ ಫಿಲಂ ಇದನ್ನ ಮಾಡಕ್ ಹೋಗಿ ಅಲ್ಲಿಂದ ವೈರಸ್ ತರ್ತಾರೆ. ದಯವಿಟ್ಟು ಅದ್ ಮಾಡಬೇಡಿ ಅಂತ ಹೇಳ್ದು. ಇನ್ನು ಅರ್ಥ ಆಗ್ಲಿಲ್ಲ ಅಂದ್ರೆ ಮೂರನೇ ಲಾಕ್ ಡೌನ್ ಆದ್ರೆ ಎಲ್ಲ ಅಸ್ತವ್ಯಸ್ತ ಆಗ್ಬಿಡುತ್ತೆ ಜೀವನ. ಆದ್ರಿಂದ ಇವತ್ತು ಕಳ್ಸಿರೋ ಪಾಠ ಹೆಂಗಿದೆ ಅಂದ್ರೆ, ಇದು ಇರುತ್ತೆ ಪ್ರತಿಯೊಬ್ರು ಪಾಠ ವೈದ್ಯರಿಂದ ಹಿಡಿದು ಜನಸಾಮಾನ್ಯ ಫಾಲೋ ಮಾಡ್ಬೇಕಮ್ಮ. ಇಲ್ಲದ್ರೆ ಡೆಫಿನೆಟ್ಲಿ ಮೂರನೇ ಅಲೆ ಡೆಲ್ಟಾ ವೈರಸ್ ಇಸ್ ಮಚ್ ಮೋರ್ ಡೇಂಜರಸ್ ವೈರಸ್ ಅಂತ ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ಅದು ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ. ಅದಕ್ಕೆ ವಿರಿಲಿಟಿ ಜಾಸ್ತಿ. ಬೇಗ ಮೂಗೊಳಕ್ ಹೋದ ತಕ್ಷಣ ಮೊದಲನೇ ಅಲೆಯಲ್ಲಿದ್ದ ವೈರಸ್ 3 ದಿನ ತಗೊಳ್ಳೋದು ಲಂಗ್ಸ್ ಹೋಗ್ಬೇಕಾದ್ರೆ.
ಆದ್ರೆ ಇವತ್ತಿನ ಡೆಲ್ಟಾ ವೈರಸ್ ಒಂದೇ ದಿನಕ್ಕೆ ಲಂಗ್ಸ್ ಹೋಗುತ್ತೆ, ಒಂದೇ ದಿನ ಇನ್ಫೆಕ್ಷನ್, ಆ ರೀತಿ ವಿರಿಲಿಟಿ ಇದೆ ಈ ಡೆಲ್ಟಾ ವೈರಸ್ಗೆ ಅಂತ ನಾವ್ ಹೇಳ್ತಾ ಇದೀವಿ. ಇನ್ನೊಂದು, ಮಕ್ಕಳಲ್ಲಿ ಅನ್ಫಾರ್ಚುನೇಟ್ಲಿ ಪಾಪ ಅವ್ರು ತಪ್ಪಿಲ್ದಿರಾ ಬೇರೆಯವರಿಂದ ಅವ್ರಿಗೆ ಇನ್ಫೆಕ್ಷನ್ ಹೋಗಿ, ಬಟ್ ಎಲ್ಲೋ ಒಂದು ಸಮಾಧಾನಕರ ಇದು ಅಂದ್ರೆ ತುಂಬಾ ಜನ ಮಕ್ಕಳು ವೆಂಟಿಲೇಟರ್ಗೆ ಹೋಗಲ್ಲ, ICU ಹೋಗಲ್ಲ, ಅವ್ರಿಗೆ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಆಗಲ್ಲ. ಬಟ್ ದಯವಿಟ್ಟು ಜನಗಳಿಗಂತೂ ಪದೇ ಪದೇ ಇದನ್ನೇ ಹೇಳಿದೀವಿ. ಇದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಎಲ್ಲೋ ಒಂದ್ ಕಡೆ ಮಸ್ಕಿಟೋ ತಳ್ಳಲಿಕ್ಕೆ ಕರ್ಟನ್ ಹಾಕೊಂಡ್ ಮಲ್ಕೊಂಡ್ಬಿಡ್ಬೋದು ಮನೆ ಒಳಗೆ, ಬಟ್ ಇಲ್ಲಿ ಇಷ್ಟು ಚೆನ್ನಾಗಿ ಹೇಳ್ತಾ ಇದೀವಿ, ನೀವ್ ಕೈ ತೊಳ್ಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ಇಲ್ಲಮ್ಮ ಫಾಲೋ ಆಗ್ತಾ ಇಲ್ಲ. ನೀವು ಲಾಕ್ ಡೌನ್ ತೆಗೆದ್ಮೇಲೆ ನೋಡಿ ಎಲ್ಲಾ ಕಡೆ ಅದೇ, ಬಸ್ಗಳಿಗೂ ನುಗ್ಗಾಡ್ತಾರೆ, ಮಾರ್ಕೆಟ್ನಾಗೂ ನುಗ್ಗಾಡ್ತಾರೆ, ಜನಗಳು ಆಸ್ ಇಫ್ ಇದು ಇಲ್ವೇನೋ ಅನ್ನಂಗ್ ಬಿಹೇವ್ ಮಾಡ್ತಾರೆ. ಬಟ್ ನಾನಂತೂ ವೈಯಕ್ತಿಕವಾಗಿ ಅವರಿಗೆ ಎಚ್ಚರಿಸ್ತಿದ್ದೀನಿ ಹೊರತು ಹೆದರಿಕೆ ಅಂತೂ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇಲ್ಲ. ದಯವಿಟ್ಟು ಆ ಎಚ್ಚರಿಕೆ. ಡಾಕ್ಟರ್, ಕ್ವಿಕ್ ಆಗಿ ಒಂದು ಕ್ವೆಶ್ಚನ್. ಈಗ ಡೆಲ್ಟಾ ಪ್ಲಸ್ ನೋಡಿ ದಿನದಿಂದ ದಿನಕ್ಕೆ ನಂಬರ್ಸ್ ಜಾಸ್ತಿ ಆಗ್ತಿದೆ, ಬಟ್ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಸೀರಿಯಸ್ನೆಸ್ ಇನ್ನೂ ಕೂಡ ಬಂದಿಲ್ಲ. ಸೊ ಇದೇ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ಸೇ 3ನೇ ಅಲೆಗೆ ಮುನ್ನುಡಿ ಆಗುತ್ತಾ ಅಂತ? ಹೌದಮ್ಮ, ಅದನ್ನೇ ನಾವ್ ಎಕ್ಸ್ಪೆಕ್ಟ್ ಮಾಡಿರೋದು. ಡೆಲ್ಟಾ ವೈರಸ್ ಮೊದಲು ಬಂದಂತ ವೈರಸ್ ಕೂಡ ಮೋರ್ ವಿರುಲೆಂಟ್ ವೈರಸ್ ಇದು. ಆದುದರಿಂದ ಎಲ್ಲರೂ ಕೂಡ ಎಚ್ಚರವಾಗಿರ್ಬೇಕು. ಅದ್ರ ಬಿಹೇವಿಯರ್ ನಮ್ಗೆ ಇನ್ನೂ ಗೊತ್ತಿಲ್ಲ, ಯಾವ ರೀತಿಯ ರಿಯಾಕ್ಷನ್. ಇವಾಗ ಇಷ್ಟ ದಿನ ನೋಡಿ, 2ನೇ ಅಲೆ 1ನೇ ಅಲೆ ಒಳಗೆ ನಾವು CT ಸ್ಕ್ಯಾನ್ ಮಾಡಿದಾಗ ಚೆಸ್ಟ್ ನೊಳಗೆ ಎಷ್ಟು ಬೇಗ ನ್ಯೂಮೊನೈಟಿಸ್ ಆಗಿರೋದಲ್ಲ, ಅದು ಹೆಂಗ್ ಆಗುತ್ತೆ ಅಂತ ನಮ್ಗೆ ಇನ್ನು ಡೆಲ್ಟಾ ವೈರಸ್ ನ ಗೊತ್ತಿಲ್ಲ. ಇಟ್ ಮೇ ಬಿ ಮೋರ್ ವಿರುಲೆಂಟ್, ಇನ್ನೂ ಜಾಸ್ತಿ ತೊಂದರೆ ಕೊಡಬಹುದು. ಅಂಡ್ ಎಲ್ಲೂ ಕೂಡ ಇದುವರೆಗೂ ನಮ್ಗೆ ಒಂದು ಆಂಟಿ ವೈರಲ್ ಡ್ರಗ್ ಮಾರ್ಕೆಟಿಗೆ ಬಂದಿಲ್ಲ. 2ನೇ ಅಲೆ ಆದ್ಮೇಲೂ ಕೂಡ ನಮ್ಗೆ ವ್ಯಾಕ್ಸಿನ್ ಬಂದಿರೋದು ಒಂದು ಸಮಾಧಾನಕರದ ಅಂಶ. ಬಟ್ ನೀವು ಅವಲ್ಲಿ ಹೇಳ್ತಿದ್ದಂಗೆ ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಈ ಮಕ್ಕಳು ಇವಾಗ ಟಾರ್ಗೆಟ್ ಸಿಟಿಸನ್ಸ್, ನಾವು ಯಾವುದೇ ಒಂದು ವೈರಾಣಿಕ ಇದ್ರಲ್ಲಿ ಹೇಳೋವಾಗೆ ಪ್ರಿವೆನ್ಷನ್, ಟ್ರೀಟ್ಮೆಂಟ್, ಪ್ರೊಟೆಕ್ಷನ್ ಅಂತೀವಿ ನಾವು. ಇವತ್ತು ಪ್ರೊಟೆಕ್ಷನ್ ಅಂದ್ರೆ ವ್ಯಾಕ್ಸಿನ್ ಅನ್ನು ಎಷ್ಟೋ ಕಡೆ ಈಗಲೂ ಜನ ಒದ್ದಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ, ಕ್ಯೂ ನಿಂತಿದ್ದಾರೆ. 18 ಅಬೋವ್ನವರು, 18 ಕೆಲವ್ನವ್ರು ಇನ್ನೂ ಟ್ರಯಲ್ ನಡೀತಾ ಇದೆ, 3ನೇ ಟ್ರಯಲ್ ಮುಗ್ದಿಲ್ಲ. ಅದ್ ಮುಗಿಯೋವರೆಗೂ ವ್ಯಾಕ್ಸಿನ್ ಬರಲ್ಲ. ಎಲ್ಲಿವರೆಗೂ ವ್ಯಾಕ್ಸಿನ್ ತಗೊಂಡ್ವಿ ಅಂದ ತಕ್ಷಣ ನಾವು ಗೆದ್ಬಿಟ್ವಿ ಅಂತಲ್ಲ. ಕೋವಿಡ್ ಪ್ರೋಟೋಕಾಲ್ ಏನಿದೆ ಅಫ್ಕೋರ್ಸ್ ಅದನ್ನ ಮತ್ತೆ ಫಾಲೋ ಮಾಡ್ಲೇಬೇಕಾಗತ್ತೆ. ತುಂಬಾ ಜನ ಇದ್ರ ಬಗ್ಗೆನೂ ಉಡಾಫೆ ಮಾಡ್ತಾ ಇದ್ದಾರೆ. 2 ಡೋಸ್ ಆಗ್ಬಿಟ್ಟಿದೆ, ನಾವು ಗೆದ್ಬಿಟ್ವಿ, ಎಲ್ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಮೆರಿಬಹುದು ಅಂತ ತಪ್ಪಾಗ್ಬಿಡುತ್ತೆ. ಅದು ಅಮೆರಿಕ ಒಳಗೆ ಹೇಳಿರ್ಬೋದು, ನಮ್ ದೇಶದೊಳಗೆ ಇಲ್ಲಮ್ಮ. ಅದಕ್ಕೆ ಬಹಳ ಜನ ಅನ್ಫಾರ್ಚುನೇಟ್ಲಿ ಅದನ್ನ ಮಿಸ್ಕೋಟ್ ಮಾಡೋದ್ ಬೇಡ. ನಮ್ಮ ದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೀವಿ ನಾವು, ವ್ಯಾಕ್ಸಿನ್ ಹಾಕೊಂಡ್ಮೇಲೆ ನಿಮಗೆ ಬರಲ್ಲ ಅಂತ ಏನು ಇಲ್ಲ. ಇನ್ನೊಂದು ಅದರ ಅಣ್ಣನೋ ತಮ್ಮನೋ ಬರುತ್ತೆ, ಡೆಲ್ಟಾ ಇಲ್ದ್ರೆ ಬೀಟಾ ಆದ್ರೂ ಬರುತ್ತೆ, ಬಿ ಕೇರ್ಫುಲ್ ಅಂತ. ಫೈನ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂಜಿನಪ್ಪ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ, ಇಷ್ಟ ತನಕ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಡಾಕ್ಟರ್. ಇನ್ನು ಥಿಯೇಟರ್ಗಳು ಕೂಡ ಪರ್ಮಿಷನ್ ಸಿಗಬಹುದು, 50% ಅಥವಾ 100% ಯಾವ್ದು ಕೊಟ್ಟರು ಓಕೆ, ಫಸ್ಟ್ ಪರ್ಮಿಷನ್ ಸಿಕ್ಕರೆ ಸಾಕು ಅಂತ ಸಿನಿಮಾ ಮಂದಿ ಕೂಡ ವೇಟ್ ಮಾಡ್ತಿದ್ದಾರೆ, ಸಿನಿ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ಮಾಪಕರಾಗಿರುವಂತ ಜೆ ಶ್ರೀನಿವಾಸ್ ಅವರು ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ. ಈಗ ಸಿನಿಮಾ ಮಂದಿ ಕಡೆಯಿಂದ ಕೂಡ ಸರ್ಕಾರಕ್ಕೆ ರಿಕ್ವೆಸ್ಟ್ ಹೋಗಿದೆ. ಈಗ ನಿಮ್ ನಿರೀಕ್ಷೆ ಏನು? 5ನೇ ತಾರೀಕಿಂದ ನಿಮ್ಗೆ ಅವಕಾಶ ಸಿಗ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಮೇಡಮ್, ಆ ನಿರೀಕ್ಷೆಯಲ್ಲೇ ಇದ್ದೀವಿ. ಸಿಕ್ಕಿದ್ರೆ ತುಂಬಾ ಸಂತೋಷ ಆಗುತ್ತೆ. ಬಟ್ ಇದಕ್ಕೆ ಒಂದಿಷ್ಟು ತಯಾರಿಗಳಂತ ಬೇಕಾಗುತ್ತೆ. ಈಗ ಸಿನಿಮಾ ಥಿಯೇಟರ್ ಓಪನ್ ಮಾಡಬೇಕು ಅಂದ್ರೆ ಇವತ್ತು ಪರ್ಮಿಷನ್ ಕೊಟ್ರೆ ನಾಳೆನೆ ಓಪನ್ ಮಾಡಕ್ ಆಗಲ್ಲ. ಸಿಬ್ಬಂದಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಮತ್ತೆ ಪ್ರೋಟೋಕಾಲ್, ಕೋವಿಡ್ ಪ್ರೋಟೋಕಾಲ್ ಇದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಕಡೆಯಿಂದ, ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಏನಾದರೂ ಥಿಯೇಟರ್ ಮಾಲೀಕರಿಗೆ ಈ ಥರದ್ದೇನಾದ್ರೂ ಚರ್ಚೆಗಳು, ಮಾತುಕತೆ ಅಥವಾ ಸೂಚನೆಗಳೇನಾದ್ರೂ ಹೋಗಿದೆಯಾ? ಖಂಡಿತವಾಗ್ಲೂ ಮೇಡಮ್, ಖಂಡಿತ. ನಮ್ಮ ನಿರ್ದೇಶಕರಾಗ್ಬೋದು, ನಮ್ಮ ನಿರ್ಮಾಪಕರುಗಳಾಗ್ಬೋದು, ಈಗ ಎಕ್ಸಿಕ್ಯೂಟಿವ್ ಸೆಂಟರ್ ಅಧ್ಯಕ್ಷರ ಜೊತೆ ಮಾತುಕತೆ ಆಗಿದೆ. ಅವರು ಖಂಡಿತವಾಗ್ಲೂ 50% ಕೊಡಿ ಅಥವಾ 100% ಆಕ್ಯುಪೇಷನ್ ಕೊಟ್ಟರೆ ನಾವು ತಯಾರಾಗಿದ್ದೀವಿ. ಸರ್ಕಾರದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ ಮೇಡಮ್. ಖಂಡಿತವಾಗ್ಲೂ ಎಲ್ಲ ಸನ್ನದ್ಧರಾಗಿದ್ದಾರೆ. ಪದೇ ಪದೇ ಸಿನಿಮಾ ರಿಲೀಸ್ ಅಂತ ಬಂದಾಗ ಲಾಸ್ಟ್ ಟೈಮೇ ನಾವು ನೋಡಿದ್ವಿ, ಫಸ್ಟ್ ವೇವ್ ಕಡಿಮೆ ಆದಾಗ ರಿಲ್ಯಾಕ್ಸೇಷನ್ ಥಿಯೇಟರ್ಗೂ ಸಿಕ್ಕಾಗ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು, ಸ್ಟಾರ್ ನಟ ಸಿನಿಮಾಗಳು ರಿಲೀಸ್ ಮಾಡೋದಕ್ಕೆ ಸ್ವಲ್ಪ ಕಾಯ್ತಾರೆ. ಅಂದ್ರೆ ಇವಾಗ ರಿಲ್ಯಾಕ್ಸೇಷನ್ ಸಿಕ್ಕಿದ ತಕ್ಷಣ, ಅನ್ಲಾಕ್ ಆದ ತಕ್ಷಣ ಜನ ಫಸ್ಟು ಥಿಯೇಟರ್ ಕಡೆಗೆ ಬರಬೇಕಾಗತ್ತೆ. ಹೆಂಗ್ ಕರ್ಕೊಂಬರ್ಬೇಕು, ಅದ್ರ ಜೊತೆಯಲ್ಲಿ ಅಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು. ಈಗ ಒಬ್ರು ನೀವು ನಿರ್ಮಾಪಕರಾಗಿ ಈಗ ಅನ್ಲಾಕ್ 3.0 ನಲ್ಲಿ ಥಿಯೇಟರ್ಗಳಿಗೆ ಪರ್ಮಿಷನ್ ಸಿಕ್ಕರೆ ಯಾರ್ಯಾರ ಸಿನಿಮಾ ಈಗ ರಿಲೀಸ್ ಆಗ್ತಾ ಹೋಗ್ಬೇಕು ಹಂತ ಹಂತವಾಗಿ, ಅದ್ರ ಬಗ್ಗೆ ಎಲ್ಲ ಚರ್ಚೆಗಳಾಗಿದೆಯಾ? ಖಂಡಿತವಾಗ್ಲೂ ಮೇಡಮ್, ಕಳೆದ ಆಲ್ರೆಡಿ 1 ವರ್ಷದ ಮೇಲೆ 8 ತಿಂಗಳಾಗ್ತಾ ಬಂತು. ಕರೆಕ್ಟಾಗಿ ಥಿಯೇಟರ್ಗಳು ನೀಟಾಗಿ ಓಪನ್ ಆಗದೇ ಸಿನಿಮಾಗಳು ಹತ್ತತ್ರ ಈಗ 400 ಸಿನಿಮಾಗಳು ಬಿಡುಗಡೆಗೆ ಕಾಯ್ದು ನಿಂತಿದ್ದಾವೆ.
ಆದರೆ ಈಗ ಒಂದು ಜಾಮ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ. ಆದರೆ ಬಿಗ್ ಬಜೆಟ್ ಮೂವಿಗಳಂತ ಏನಿದೆ ಅವ್ರು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಈಗ ಥಿಯೇಟರ್ಸ್ಗೆ ಆಡಿಯನ್ಸ್ ಹೇಗೆ ಬರ್ತಾರೆ, ಈಗ ಯಾವ ರೀತಿ ವಾತಾವರಣ ಸೃಷ್ಟಿ ಆಗ್ಬೋದು ಮತ್ತು ಪೂರಕವಾಗಿ ಆಡಿಯನ್ಸ್ಗಳು ಬರ್ತಾರಾ ಅನ್ನೋ ಒಂದು ಡೌಟ್ಸ್ ಇರೋದ್ರಿಂದ ಇದನ್ನೆಲ್ಲ ನಾವು ಅನ್ಲಾಕ್ ಆದಮೇಲೆ ಯೋಚನೆ ಮಾಡಬೇಕಾಗಿದೆ ಮೇಡಮ್. ಯಾವ ರೀತಿ ಪ್ರೇಕ್ಷಕರು ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ. ಫೈನ್, ಹಂಗಾರೆ ನೋಡೋಣ. ಈಗ ಬಿಗ್ ಬಜೆಟ್ ಸಿನಿಮಾಗಳು ಯಾವಾಗ ರಿಲೀಸ್ ಆಗ್ತವೆ, ಮುಹೂರ್ತ ಫಿಕ್ಸ್ ಆಗುತ್ತೆ, ಥಿಯೇಟರ್ ಓಪನ್ ಆದ್ರೂ ಜನ ಬರ್ತಾರಾ ಇಲ್ವಾ? ಕೆಲವರೆಲ್ಲ ಹೊಸಬ್ರು ಸ್ಮಾಲ್ ಬಜೆಟ್ ಸಿನಿಮಾ ಮಾಡಿದವರು ರಿಸ್ಕ್ ಬೇಡ ಅಂತ ರಿಲೀಸ್ ಮಾಡೋಕೆ ಒಪ್ಪದೇನೂ ಇರ್ಬೋದು. ಈಗ ನೋಡೋಣ ಏನೇನು ಆಗುತ್ತೆ, ನಾಳೆ ಎಲ್ಲ ಡಿಸೈಡ್ ಆಗುತ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕಾಯಿಲೆ ಹೊಡೆದು ಬಿಡ್ತೀನಿ. ಮುಂದಿನ ಪ್ರಶ್ನೆ ಪ್ಲೀಸ್.